ಹೀಗೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಆವರಣದಲ್ಲಿಯೇ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಈತನ ಹೆಸರು ಬಾಬು ಎನ್ ಅಂತ. ಚಿಕ್ಕಬಳ್ಳಾಪುರ ನಗರದ ಬಾಪೂಜಿ ನಗರದ ನಿವಾಸಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಮುಖ್ಯ ಲೆಕ್ಕಾಧಿಕಾರಿಯ ಕಾರು ಚಾಲಕ. ಗುತ್ತಿಗೆ ನೌಕರರಾಗಿದ್ದ ಬಾಬು ಇಂದು ಬೆಳಿಗ್ಗೆ ಜಿಲ್ಲಾ ಪಂಚಾಯಿತಿ ಸಭಾಂಗಣದ ಪಕ್ಕದ ಮರದಡಿಯಲ್ಲಿಯೇ ಸರ್ಕಾರಿ ಕಾರು ನಿಲ್ಲಿಸಿ ಕಾರಿನ ಮೇಲೆ ಹತ್ತಿ ಹೊಂಗೆ ಮರಕ್ಕೆ ನೇಣಿಗೆ ಶರಣಾಗಿದ್ದಾನೆ. ವಿಚಾರ ತಿಳಿದು ಸ್ಥಳಕ್ಕೆ ಆಗಮಿಸಿದ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಸೇರಿದಂತೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ತನಿಖೆ ನಡೆಸಿದ್ದು, ಮೃತನ ಕಾರಿನಲ್ಲಿ 4 ಪುಟಗಳ ಡೆತ್ ನೋಟ್ ಸಿಕ್ಕಿದೆ. ಡೆತ್ ನೋಟ್ ಮೊದಲ ಪುಟದ ಮೊದಲ ಸಾಲಿನಲ್ಲಿಯೇ ನನ್ನ ಸಾವಿಗೆ ಡಾಕ್ಟರ್ ಕೆ ಸುಧಾಕರ್ ಕಾರಣ ಹಾಗೂ ಚಿಕ್ಕಕಾಡಿಗನಹಳ್ಳಿ ನಾಗೇಶ್ ಸೇರಿದಂತೆ ಜಿಲ್ಲಾ ಪಂಚಾಯಿತಿ ಲೆಕ್ಕ ಪರಿಶೋಧಕ ವಿಭಾಗದ ಎಸ್ಡಿಎ ಮಂಜುನಾಥ್ ಹೆಸರನ್ನು ಬರೆಯಲಾಗಿದೆ. ಡೆತ್ ನೋಟ್ನಲ್ಲಿ ಉಲ್ಲೇಖಿಸಿರುವಂತೆ 2021ರಲ್ಲಿ ಸಚಿವರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಹೇಳಿ ಸರ್ಕಾರಿ ಕೆಲಸ ಕೊಡಿಸುವುದಾಗಿ ನಾಗೇಶ್ 25 ಲಕ್ಷ ಹಣ ಪಡೆದಿದ್ದನಂತೆ. ಹೀಗಂತ ಡೆತ್ ನೋಟ್ ಬರೆದು ಡೆತ್ ನೋಟ್ ಅನ್ನ ಅದೇ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದ ಶಿಲ್ಪಾ ಎನ್ನುವ ಮಹಿಳೆಯೊಬ್ಬರಿಗೆ ವಾಟ್ಸ್ಆಪ್ ಮೂಲಕ ಕಳುಹಿಸಿದನಂತೆ. ಅದನ್ನು ಕಚೇರಿಯ ಶಿಲ್ಪಾ ಮೃತನ ಪತ್ನಿ ಶಿಲ್ಪಾಗೆ ಕಳುಹಿಸಿದ್ದಾಳೆ. ಯಾರೂ ಗಂಭೀರವಾಗಿ ತೆಗೆದುಕೊಂಡಿಲ್ಲ. ಆದರೆ ಇಂದು ಬಾಬು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ವಿಚಾರ ತಿಳಿದು ಸ್ಥಳಕ್ಕೆ ಆಗಮಿಸಿದ ಮೃತನ ಪತ್ನಿ ಶಿಲ್ಪಾ ಹಾಗೂ ಆತನ ಸಹೋದರ ಲೋಕೇಶ್ ಸೇರಿ ತಾಯಿ ಕಾಳಮ್ಮನ ಆಕ್ರಂದನ ಮುಗಿಲು ಮುಟ್ಟಿತ್ತು. ಬೆಳಿಗ್ಗೆ ಸಭೆ ಇದೆ, ಬೇಗ ಹೋಗಬೇಕು ಎಂದು ಗಂಡ 5 ಗಂಟೆಗೆ ಮನೆಯಿಂದ ಬಂದಿದ್ರು. ಆದರೆ ಈಗ ಯಾಕೆ ಹೀಗೆ ಮಾಡಿಕೊಂಡರೂ ಗೊತ್ತಿಲ್ಲ ಅಂತ ಗೋಳಾಟ ನಡೆಸಿದ್ರು. ತಾಯಿ ಮಗನನ್ನು ಕಳೆದುಕೊಂಡು ಹೊರಳಾಡಿ ಗೋಳಾಡಿದ್ರೆ ಅಣ್ಣ ಸರ್ಕಾರಿ ಕೆಲಸದ ಆಮಿಷ ಹಾಗೂ ಡೆತ್ ನೋಟ್ ಬಗ್ಗೆ ನಮಗೇನು ಸರಿಯಾಗಿ ತಿಳಿದಿಲ್ಲ ಎಂದರು. ಚೆನ್ನಾಗಿ ಇರ್ತಿದ್ರು ಸರ್, ಇದೆಲ್ಲ ಏನೋ ಗೊತ್ತಿಲ್ಲ ಸರ್. DC ಆಫೀಸಲ್ಲೇ ಡ್ರೈವರ್ ಆಗಿ ಮಾಡ್ತಿದ್ರು ಸರ್. ಯಾವ ಇಲಾಖೆಯಲ್ಲಿ ಗೊತ್ತಿಲ್ಲ ಸರ್. ಅಕೌಂಟ್ ಇರ್ಬೋದು, ಅಕೌಂಟ್ ಡಿಪಾರ್ಟ್ಮೆಂಟ್. ರಾತ್ರಿ ಮನೆಗೆ ಬಂದಿದ್ರು ಸರ್. ಹೇಗಿದ್ರು ರಾತ್ರಿ? ರಾತ್ರಿ ಚೆನ್ನಾಗಿದ್ರು ಸರ್. ಬೆಳಗ್ಗೆ 5 ಗಂಟೆಗೆ ಡ್ಯೂಟಿಗೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರೆ ಸರ್. ಮತ್ತೆ ಫೋನ್ ಮಾಡಿದ್ರೆ ಫೋನ್ ಯಾರು ಪೊಲೀಸರು ಎತ್ತಿದ್ರು ಸರ್. ಅಷ್ಟೇ ಸರ್ ಗೊತ್ತಿರೋದು. ಬೆಳಿಗ್ಗೆ ಮನೆಯಲ್ಲಿ ಎಷ್ಟು ತನಕ ಇದ್ದೀವಿ? 5 ಗಂಟೆ ಮನೆ ಬಿಟ್ಟರು ಸರ್ ರೆಡಿಯಾಗಿ. ನಿಮ್ಗೇನು ಹೇಳಿದ್ರು? ಡ್ಯೂಟಿಗೆ ಹೋಗಿ ಬರ್ತೀನಿ ಅಂದರೆ ಸರ್, ಮೀಟಿಂಗ್ ಇದೆ 8 ಗಂಟೆಗೆ ಅಂತ. ಕಷ್ಟಗಳನ್ನ ಹೇಳ್ಕೊಂತಿದ್ರು ನಿಮ್ಮ ಹತ್ರ ಏನಾದ್ರು? ಏನು ಹೇಳ್ತಿರ್ಲಿಲ್ಲ ಸರ್. ನನಗೆ ಕೇಳ್ತಿದ್ರೆ ಹೇಳ್ತಿರ್ಲಿಲ್ಲ ಸರ್. ಏನಾಗತ್ತಿಲ್ಲ ಸರ್. ಅದೇನೋ ಫೋಟೋ ಕಳಿಸಿದ್ದಾರೆ ಅಷ್ಟೇ ಸರ್. ನೆನ್ನೆ ಎಲ್ಲ ಚೆನ್ನಾಗಿ ಡ್ಯೂಟಿಯಲ್ಲಿ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದ. ತಿರ್ಗಾ ಹೋಗಿ ಮನೆಯಲ್ಲಿ ಊಟ ಗಿಟ್ಟ ಮಾಡಿಕೊಂಡು ಚೆನ್ನಾಗೇ ಇದ್ದಂತೆ ಮನೆಯಲ್ಲಿ. ತಿರ್ಗಿ ಬೆಳಗ್ಗೆ 5 ಜಾವ ಡ್ಯೂಟಿ ಐತೆ, ಮೀಟಿಂಗ್ ಐತೆ, ಹೋಗಿ ಬರ್ತೀನಿ ಅಂತೇಳಿ ಬಂದು ಈ ಥರ ಮಾಡ್ಕೊಂಡು ಇಲ್ಲಿ ಜಿಲ್ಲಾ ಪಂಚಾಯತಿಯಲ್ಲಿ CO ಡ್ರೈವರ್ ಆಗಿ ಕೆಲಸ ಮಾಡ್ತಾಯಿದ್ದೆ. CO ಮುಖ್ಯ ಲೆಕ್ಕಾಧಿಕಾರಿಗಳ ಹತ್ರ ಕೆಲಸ ಮಾಡ್ತಾಯಿದ್ದೆ. ಸುಮಾರು 1-2 ವರ್ಷ ಮಾಡ್ತಾಯಿದ್ದೆ. ತಿರ್ಗಿ ನಾನು ಅದನ್ನ ಫೋನ್ ಮಾಡಿದ್ದಾಳೆ, ಫೋನ್ ರಿಸೀವ್ ಮಾಡಿಲ್ಲ. ತಿರ್ಗಿ ನನಗೆ ಮಾಡಿದ್ಲು, ಈ ಥರ ಫೋನ್ ಎತ್ತಾಯಿಲ್ಲ, ಆಫೀಸ ಇದು ಮೀಟಿಂಗ್ ಇದೆ, ಈ ಥರ ಹೋಗ್ತೀನಿ ಅಂತೇಳಿ ಬಂದ. ಫೋನ್ ತೆಗಿತಾಯಿಲ್ಲ, ಯಾರೋ ಪೊಲೀಸವ್ರು ಎತ್ತಾಯಿದ್ದಾರೆ ಫೋನು ಅಂತ.
ತಿರ್ಗಿ ನಾನು ಫೋನ್ ಮಾಡಿದೆ, ತೆಗಿಲಿಲ್ಲ. ತಿರ್ಗಿ ಹಂಗೆ ಕಾಂಪ್ರಮೈಸ್ ಹಾಕಮ್ಮ ಅಂದೆ. ತಿರ್ಗಿ ಇಲ್ಲೇ ಪೊಲೀಸ್ ಅವರು ಫೋನ್ ಎತ್ತಿ ಹುಡುಗಿಗೆ ಹೇಳಕ್ಕೆ ಹೋಗ್ಬೇಡ, ಈ ಥರ ಡೆತ್ತಾಗಿದ್ದಾನೆ ಅಂತ ಹೇಳು. ತಿರ್ಗಿ ನಾನು ಬಂದು ನೋಡಿದ್ರೆ ಡೆತ್ತಾಗಿದೆ. ಇಲ್ಲೇ ನಮ್ಮ DC ಆಫೀಸ್ ಹತ್ರ ಡೆತ್ತಾಗಿ ಲೆಟ್ರನ್ ಏನಲ್ಲೇ ಡೆತ್ ನೋಟ್ ಏನೋ ಬರೆದಿದ್ದಾನಂತೆ. ಏನೋ ಸಾಲ ಕೆಲಸಕ್ಕೆ ಗೌರ್ಮೆಂಟ್ ಕೆಲಸ ಕೊಡಿಸಿ ಅಂತ ಹೇಳಿಬಿಟ್ಟು ಯಾರೋ ಸುಮಾರು ಜನ ಏನೋ ದುಡ್ಡು ಇಸ್ಕೊಂಡಿದ್ದಾರಂತೆ. ಒಂದು 15ರಿಂದ 25 ಲಕ್ಷ ಏನೋ ಇಸ್ಕೊಂಡಿದ್ದಾರಂತೆ. 15ರಿಂದ 25 ಲಕ್ಷ ಏನೋ ಕೇಳಿದ್ರಂತೆ. ಅದೇ ನೋಡಿಬಿಟ್ಟು ಅದು ಡೆತ್ ನೋಟಲ್ಲಿ ನೋಡಿ ತನಿಖೆ ಮಾಡೋಣ ಅಂತ. ಅದು ನಿನ್ನೆ ಏನೋ ಕಳಿಸಿದ್ರಂತೆ. ಇಲ್ಲಿ ಕಳಿಸಿ ಅವ್ರಿಗೆ ಸ್ಕ್ರೀನ್ಶಾಟ್ ಮಾಡ್ಕೊಬಿಟ್ಟು ಡಿಲೀಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸ್ಕ್ರೀನ್ಶಾಟ್ ಮಾಡ್ಕೊಂಡಿದ್ದಾರೆ. ತಿರುಗಿ ನನ್ನ ಕೇಳೋಣ ನಮ್ಮ ಅವ್ರನ್ನ ಅದೇನು ಕತೆ ಅಂತ ಹೇಳ್ಬಿಟ್ಟು ವಿಚಾರಿಸೋ ಅಷ್ಟರಲ್ಲಿ ಬೆಳಗ್ಗೆ ಈ ಥರ ಮಾಡ್ಕೊಬಿಟ್ಟಿದ್ದಾರೆ. ಘಟನೆ ಸಂಬಂಧ ತನಿಖೆಗಿಳಿದ ಪೊಲೀಸರು ಮೃತದೇಹವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯ ಶವಾಗಾರಕ್ಕೆ ರವಾನೆ ಮಾಡಿದ್ದು, ಇತ್ತ ಡೆತ್ ನೋಟ್ನಲ್ಲಿ ಉಲ್ಲೇಖಿಸಿರುವ ನಾಗೇಶ್ಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ಇತ್ತ ಘಟನೆ ನಡೆದ ಬೆನ್ನಲ್ಲೇ ಆಕ್ಟಿವ್ ಆಗಿರೋ ಕಾಂಗ್ರೆಸ್ ಮುಖಂಡರು ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಅಮಾಯಕನ ಸಾವಿಗೆ ಕಾರಣರಾಗಿರೋ ಸಂಸದ ಸುಧಾಕರ್, ಡೆತ್ ನೋಟ್ನಲ್ಲಿ ಉಲ್ಲೇಖಿಸಿರುವ ನಾಗೇಶ್ ಹಾಗೂ ಮಂಜುನಾಥ್ ವಿರುದ್ಧ FIR ದಾಖಲಿಸಿ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಇದು ಬಂದು 4 ಲೆಟರ್ ಇದೆ. ಇದರಲ್ಲಿ ಮೊದಲನೇ ಲೆಟರ್ ನಮಗೆ ಸಿಕ್ಕಿದೆ. ಆಮೇಲೆ ನಮಗೆ ಬಂದಿರೋ ಅಂಥ ಮಾಹಿತಿ ಪೊಲೀಸ್ ಡಿಪಾರ್ಟ್ಮೆಂಟಿಂದ ನಾವು ತಿಳ್ಕೊಂಡಿರೋ ಪ್ರಕಾರ ಈ ಡೆತ್ ನೋಟ್ ಇದೇನು ಇದಿದೆ, ಇದರಲ್ಲಿ ಏನು ಬಂದಿದೆ ಅಂದರೆ, ನಾನು ಹಿಂಗೆ ದುಡ್ಡು ಕೊಟ್ಟಿದ್ದೀನಿ, ಹಂಗೆ ತೋರಿಸ್ತೀನಿ ಕೊಡಿಸ್ತೀನಿ ಕೆಲಸ ಅಂತ ಹೇಳಿದ್ದಾರೆ. ಇದಕ್ಕೆ ಡಾಕ್ಟರ್ ಸುಧಾಕರ್ ಅವರು ನನ್ನ ಸಾವಿಗೆ ಕಾರಣ ಅಂತಿದ್ದಾರೆ. ಇದಕ್ಕಿನ್ನ ಏನು ಸರ್, ಅವನೇ ಹ್ಯಾಂಡ್ ರೈಟಿಂಗಲ್ಲಿ ಬರ್ತಿದ್ದಾನೆ. ಅದಕ್ಕೆ ಹೇಳ್ತಾ ಇದ್ದೀವಲ್ಲ, ಒಂದು ಅನುಮಾನ, ಒಂದು ಇದು ಅಂತ ಬಂದಿದೆ. ಇವಾಗೆಲ್ಲ ಈಚೆ ಹೊರಗೆ ಬಂದಿದೆ. ಅದಕ್ಕೆ ತನಿಖೆ ಆಗಬೇಕು. ಯಾರು ಅವ್ರ ಹೆಸರು ಅಲ್ಲಿ ಮೆನ್ಷನ್ ಆಗಿದೆ ಅವ್ರ ಮೇಲೆ FIR ಆಗಬೇಕು. ಕಾನೂನು ರೀತಿ ಕ್ರಮ ಆದರೆ ಅವಾಗೆಲ್ಲ ಸತ್ಯಾಸತ್ಯಾಂಶ ಈಚೆ ಬರ್ತದೆ. ಯಾರೇ ದೊಡ್ಡವರಾಗಲಿ ಅವ್ರ ಕುಟುಂಬಕ್ಕೆ ಒಂದು ಪ್ರಾಣ ಹೋಗ್ಬಿಟ್ಟೈತೆ. ಇವಾಗ ಕೋಟಿಗಳು ಕೊಟ್ಟರು ಆ ಪ್ರಾಣ ತೊಗೊಂಬರೋಕ್ಕಾಗಲ್ಲ. ಯಾರಾದ್ರೂ ಮಧ್ಯವರ್ತಿ ಒರೆಸಿ ನಾವು ಅದು ಕೊಡಿಸ್ತೀವಿ ಇದು ಕೊಡಿಸ್ತೀವಿ, ನಮಗೆ ಏನೋ ಆಗೋಗಿದೆ ಅನ್ನೋದಾದರೆ ನಾನು ಒತ್ತಾಯ ಮಾಡ್ತೀನಿ, ನ್ಯಾಯ ಸಿಗಬೇಕು. ಆ ಥರ ಯಾವುದೇ ಆಮಿಷಕ್ಕೆ ಒಳಗಾಗದಿರ ಆ ಕುಟುಂಬಕ್ಕೆ ನ್ಯಾಯ ದೊರಕಬೇಕು. ಪ್ರಕರಣ ರಾಜಕೀಯ ತಿರುವು ಪಡೆದುಕೊಂಡು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ಪ್ರತಿಭಟನೆ, ಪರವಿರೋಧ ಚರ್ಚೆಗೆ ಕಾರಣವಾಗಿದೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಬಳಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಮುಖಂಡರು ಜಮಾವಣೆಯಾಗಿದ್ದಾರೆ. ಸದ್ಯ ಪ್ರಕರಣದ ಕುರಿತು ವಾದ ವಿವಾದಗಳು ನಡೆಯುತ್ತಿದ್ದು, ಸದ್ಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ DC ಆಫೀಸ್ ಆವರಣದಲ್ಲಿ COZP ಆಫೀಸ್ ಹತ್ರ ಜಿಲ್ಲಾ ಪಂಚಾಯತ್ ಆಫೀಸ್ ಹಿಂಭಾಗ ಒಂದು ಸುಸೈಡ್ ಕೇಸ್ ರಿಪೋರ್ಟ್ ಆಗಿದೆ ಅರ್ಲಿ ಮಾರ್ನಿಂಗ್. ನಾವು ಈ ಸ್ಪಾಟ್ಗೆ ಬಂದಾಗ ನಮಗೆ ಮಾಹಿತಿ ಬಂದಿದೆ ಕಿ ಇವರು ಯಾರು ಸುಸೈಡ್ ಮಾಡಿದಾರ ಅವ್ರದ್ದು ಹೆಸರು M. ಬಾಬು. ಚೀಫ್ ಅಕೌಂಟ್ ಆಫೀಸರ್ಸ್ ಗಾಡಿದು ಡ್ರೈವರ್ ಇದ್ದೀರ ಅವರು. ಲಾಸ್ಟ್ 6-7 ವರ್ಷದಿಂದ ಇದೇ ಆಫೀಸಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರು. ಮತ್ತು ಇವತ್ತು ಬೆಳಿಗ್ಗೆ ಅವರು ವೈಫ್ಗೆ ಹೇಳಿ ಏನಾದರೂ ಅರ್ಲಿ ಮಾರ್ನಿಂಗ್ ಕೆಲಸ ಇದೆ, ಏನು ಮೀಟಿಂಗ್ಗೆ ಹೋಗಬೇಕು ಈ ಥರ ಹೇಳಿ ಇಲ್ಲಿ ಬಂದು ಗೌರ್ಮೆಂಟ್ ಗಾಡಿಯಿಂದ ಬಂದು ಗಾಡಿ ಇಲ್ಲಿ ಪಾರ್ಕ್ ಮಾಡಿ ಪಕ್ಕದಲ್ಲಿ ಒಂದು ಮರದಿಂದ ರೋಪ್ ಹಾಕಿ ಸುಸೈಡ್ ಮಾಡಿದ್ದಾರೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.